ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಕಂಬಾಳ ಸರ್ವೆ ನಂಬರು ಕಂಬಾಳ ಗೊಲ್ರಟ್ಟಿ ಕಂಬಾಳ ಸರ್ವೆ ನಂಬರು ಕಂಬಾಳ 160 155ನೇ ಸರ್ವೆ ನಂಬರಲ್ಲಿ ಬೆಂಗಳೂರಿನ ಉದ್ಯಮಿಯಾದಂತಹ ಚಿಟ್ಟಿ ಬಾಬುರವರು ಸುಮಾರು 65ರಿಂದ 70 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ. ಇದರೊಳಗಡೆ ಸುಮಾರು ಒಂದು 5 ಕುಂಟೆವಷ್ಟು ನಮ್ಮ ಜಮೀನುಗಳಿಗೆ ದಾರಿ ಬಿಡಬೇಕಾಗಿರುತ್ತೆ. ನಾವು ಆ ದಾರಿ ವಿಚಾರವಾಗಿ ಅವ್ರ ಹತ್ರ ಎಲ್ಲ ರೀತಿಯಲ್ಲೂ ಕೇಳ್ಕೊಂಡ್ಬಿಟ್ಟಿದ್ದೀವಿ. ಸರ್ ದಾರಿಗೆ ಅದೇನು ಇದನ್ನು ಕೇಳ್ತೀರಾ ಕೇಳಿ, ನಮ್ದು ಇರೋದು 2 ಎಕರೆ ಜಮೀನು. ಫಸ್ಟು ನಾವು ಜಮೀನು ಕೊಡ್ತೀವಿ ಅಂತ ಹೇಳಿರಲಿಲ್ಲ. 2 ಎಕರೆ ಜಮೀನಿಗೆ ದಾರಿಗೆ ಇಷ್ಟು ಅಮೌಂಟ್ ಕೊಡಬೇಕು ಕೇಳಿ, ಅದಕ್ಕೂ ಬದ್ಧವಾಗಿದ್ದೀವಿ ನಾವು. ಅದಿಲ್ಲ ಅಂದರೆ ಜಾಗನೇ ಬೇಕು ಅಂತಂದರೆ ನಿಮ್ಮ ದಾರಿ ಎಷ್ಟು ಜಮೀನು ಹೋಗುತ್ತೋ ಅಷ್ಟು ಜಮೀನು ನಾವು ದಾರಿ ಬಿಟ್ಕೊಡೋಕೆ ರೆಡಿ ಇದ್ದೀವಿ, ಅದನ್ನು ಕೇಳಿದ್ವಿ. ಹಂಗಂತ ಕೇಳಿದ್ರೆ ಕಾನೂನಲ್ಲಿ ಈ ಥರ ಎಲ್ಲ ಆಪ್ಷನ್ಸ್ ಎಲ್ಲಪ್ಪ ಐತೆ ಅಂತ ಕೇಳ್ತಾರೆ. ನಾವು ಈ ಥರ ಕೇಳಿದ್ರೆ ಈಗ ಇಲ್ಲ ನಮ್ಮ ಜಮೀನನ್ನ ಮಡಿಕೊಳ್ಳಿ, ನಮ್ಗೆ ಅನುಕೂಲಕ್ಕೆ ನೀವು ಜಮೀನು ಕೊಡಿಸ್ಕೊಡಿ, ಇದನ್ನು ಕೇಳಿದ್ರು ಈ ಥರ ಆಪ್ಷನ್ಸ್ ನಮಗೇನು ಗೊತ್ತಿಲ್ಲಪ್ಪ, ಈ ಥರ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಬಂದಿದ್ದಾಗ ಅವ್ರ ಎದುರುಗಡೆ ಕೇಳಿದ್ದು ನಾನು. ಆಮೇಲೆ ಫೋನ್ ಮಾಡಿದ್ರೆ ಈಗ ಏನೋ ಟ್ಯಾಕ್ಟ್ರ್ ಹೋಗಬೇಕು, ಹೊಲ ಉಳ್ಸೋಕೆ ಹೋಗಬೇಕು, ಮತ್ತು ನಮ್ಮ ಪ್ರತಿಯೊಂದಕ್ಕೂ ಅವ್ರಿಗೆ ಕಾಲ್ ಮಾಡಬೇಕು. ಅವ್ರಿಗೆ ಕಾಲ್ ಮಾಡಿದಾಗ ನಮ್ಮ ನಂಬರ್ ನೋಡಿದ್ರೆ ಎತ್ತಲ್ಲ. ಮೇಯ್ನ್ ಇದು ದೊಡ್ಡ ಸಮಸ್ಯೆ ಅಂದರೆ ನಮ್ಮ ನಂಬರ್ ನೋಡಿದ್ರೆ ಎತ್ತಲ್ಲ. 10 ಸಾರಿ ಫೋನ್ ಮಾಡಿ ಕೇಳ್ಕೊಂಡಾಗ 2 ಸಾರಿ ಗೇಟ್ ತೆಗಿಸ್ತಾರೆ. 2 ಸಾರಿ ಗೇಟ್ ಏನು ಹಿಂಸಾಚಾರವಾಗಿ ಜಮೀನು ಕಿತ್ಕೊಳ್ಳೋದು ಉದ್ದೇಶ ಇರಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇರ್ತದೆ. ಯಾಕೆಂದರೆ ಮುಕ್ತವಾಗಿಲ್ಲ, ನಾವೆಲ್ಲ ಅನುಕೂಲ ಕೇಳಿದ್ದೀವಿ. ಇವತ್ತು ಕಾನೂನಲ್ಲಿ ಏನೇನಿದೆಯೋ ಎಲ್ಲ ರೀತಿ ನಾವು ಕೇಳ್ಕೊಂಬಿಟ್ಟಿದ್ದೀವಿ. ಯಾವುದಕ್ಕೂ ಸ್ಪಂದಿಸಿಲ್ಲ ಅಂತಂದರೆ ಅರ್ಥ ಏನಿದೆ? ಇದರ ಅರ್ಥ ಜಮೀನು ಕಿತ್ಕೊಬೇಕು ಅನ್ನೋದೇ ತಾನೇ. ಈಗ ಇವ್ರಿಗೆ ಇಲ್ಲಿ ಈ ಥರ ಎಲ್ಲಿಂದ ಬಂತು? ಆದರೂ ಇದರೊಳಗಡೆ ಒಂದು 5 ಎಕರೆ ಸರ್ಕಾರಿ ಬಾ ಖರಾಬಿದೆ. ಈ ಸರ್ಕಾರಿ ಬಾ ಖರಾಬ್ನು ಎಲ್ಲ ಸೇರಿಸಿಬಿಟ್ಟು ಲೆವೆಲ್ ಮಾಡಿ ಕಾಂಪೌಂಡ್ ಹಾಕೊಂಡಿದ್ದಾರೆ. ಆ ವಿಚಾರವಾಗಾದರೂ ನಾವು ಕೇಳಿದ್ದೀವಿ, ಸರ್ ಇಷ್ಟು ಸರ್ಕಾರಿ ಜಾಗ ಇದೆ, ಆದರೆ ನಮಗೆ ರೈತರಿಗೆ ಬೇಕಾಗಿರೋದು ಒಂದು 5 ಕುಂಟೆ ದಾರಿ. 5 ಕುಂಟೆ ಬಿಟ್ಟರೆ ಎಲ್ಲ ರೈತರಿಗೂ ಅನುಕೂಲ ಆಗುತ್ತೆ. ಸುಮಾರು ಈ ಜಮೀನಿಂದ ಹಿಂದಕ್ಕೊಂದು 12 ಜನ ರೈತರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಬಿಡಿ ಅಂತ ಕೇಳಿದ್ರು ಅದಕ್ಕೆ ನಮ್ಮ ಫೋನೇ ಎತ್ತಲ್ಲ ಸರ್. ಇವರು ಈ ಥರ ಕೆಲಸ ಮಾಡ್ತಿದ್ದಾರೆ. ನಾವೇನು ಮಾಡಬೇಕು ಮುಂದೆ? ಈಗ ನಮ್ಮ ಜಮೀನಿಗೆ ಹೋಗೋಕೆ ನಾವೇನು ಮಾಡಬೇಕು? ದನ ಇದ್ದು ದನನೂ ಮಾರ್ಕೊಂಡ್ವಿ, ಮೇಕೆ ಮಾರಿದ್ವಿ, ಮತ್ತು ಮಕ್ಳಿಗೆ ಹಾಲು ಕಾಯಿ ಅಂತ ಹೇಳ್ಬಿಟ್ಟು ಒಂದು ಹಸ ತಂದ್ಕೊಂಡ್ವಿ. ಹಸಿಗೆ ಹಾಲು ತೊಗೊಂಡೋಗೋಕ್ಕೂ ಮೇವಿಗೆ ನಮಗೆ ದಾರಿ ಇಲ್ದಂಗಾಯಿತು. ಎಲ್ಲನೂ ಮಾರ್ಕೊಂಡ್ಬಿಟ್ಟಿದ್ದೀವಿ. ರೈತರು ಹೆಂಗೆ ಜೀವನ ಮಾಡಬೇಕು ಸರ್? ಅಧಿಕಾರಿ ನಾನು MLA ಶ್ರೀನಿವಾಸ್ ಅವ್ರಿಗೇ 4 ಸಾರಿ ಅರ್ಜಿ ಕೊಟ್ಟಿದ್ದೀನಿ ಸರ್. ಇವತ್ತಿನವರೆಗೂ ತಗೊಳಪ್ಪ ಅಂತ ಕೊಡ್ತಾರೆ. ಯಾರು? ಸೆಕ್ರೆಟ್ರಿ VA ಕೈ ಕೊಡ್ತಾರೆ, ಅವರು ಸ್ಪಂದಿಸಲ್ಲ. ಫಸ್ಟು ನಮ್ಮ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ತಹಸೀಲ್ದಾರ್ ಹತ್ರ ಹೆಚ್ಚು ಕಮ್ಮಿ ಒಂದು 20 ಸಾರಿ ಹೋಗಿದ್ದೀನಿ ಸರ್ ಈ ಥರ ನಮಗೆ ಸಮಸ್ಯೆ ಆಗಿದೆ, ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಹತ್ರನೂ ಹೋಗಿದ್ದೀನಿ. ಯಾರು ಇವತ್ತಿನವರೆಗೂ ಯಾವುದೇ ಅಧಿಕಾರಿ ಸ್ಪಂದಿಸಿಲ್ಲ ನಮಗೆ. ಅಲ್ಲ, ಸರ್ಕಾರದ ಯೋಜನೆ ಆಯ್ತಲ್ಲ ನಮ್ಮ ಹೊಲ ನಮ್ಮ ದಾರಿ, ಸರ್ ನಾನು ಅದನ್ನು ಸಹ ಇದೇ ಚಿಟ್ಟಿ ಬಾಬು ಅಂತಕ್ಕಂಥ ಈ ಜಮೀನ್ದಾರಿಗೇ ಅದನ್ನು ಸಹ ನಾನು ಕಳಿಸಿದ್ದೀನಿ. ಸರ್ ಈ ಥರ ಆಪ್ಷನ್ಸ್ ಇದೆ ಅಂದರೆ ನಮಗೆ ಗೊತ್ತಿಲ್ಲ, ಇದಕ್ಕೇನು ಆನ್ಸರ್ ಕೊಡೋಕ್ಕಾಗುತ್ತೆ ನಾವು? ಹೌದೇನಪ್ಪ, ಅದೇನೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲಪ್ಪ, ಫೋನ್ ಕಟ್ ಮಾಡೋದು. ಸರ್ ಇದು ಯಾರ್ದೋ ಬೇನಾಮಿ ಸರ್ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ಅದು ಬೇನಾಮಿನೇ ಇರ್ಬೋದೇನೋ, ನಮಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದರೆ ನೋಡಿ, ಈಗ 70 ಎಕರೆ ಜಮೀನು ಎಲ್ಲಿ ಹೆಂಗೆ ಬರುತ್ತೆ ಸಾಧ್ಯ? ವ್ಯವಸಾಯ ಈಗ ನೋಡಿ ಸರ್, ಈಗ ನಾವೇ ಅಷ್ಟೇ ಸುತ್ತಲೂ ಎಲ್ಲ ಫಂಕ್ಷನ್ ಮಾಡಿ 70 ಎಕರೆ ಜಮೀನು ಅದು ಬೇನಾಮಿನೇ ಇದ್ರೂ ಇರ್ಬೋದು. ಅದ್ರ ಬಗ್ಗೆ ನಮಗೂ ಸರಿಯಾದ ಮಾಹಿತಿ ಇಲ್ಲ, ಆಯಿತಾ? ಹಂಗಾಗಿ ನಮಗೆ ಬೇಕಾಗಿರೋದು ಈಗ ನಮ್ಮ ಜಮೀನಿಗೆ ದಾರಿ. ಸರ್ಕಾರದಿಂದ ಎಲ್ಲ ಆದೇಶ ಇದ್ರೂ ನಮ್ಮ ಜಮೀನುಗಳಿಗೆ ದಾರಿ ಇಲ್ಲ. ಆ ಥರ ಕಾನೂನು ಅದೇನೋ ಗೊತ್ತಿಲ್ಲಪ್ಪ ಅಂತಾರೆ, ಫೋನ್ ಕಟ್ ಮಾಡ್ತಾರೆ. ಸರ್ ಸಿದ್ದರಾಮಯ್ಯ ಸಾಹೇಬರು ಇದು ರೂಲ್ಸ್ ತಂದಿರೋದನ್ನು ನಾನು ಅವ್ರಿಗೆ ವಾಟ್ಸಪ್ ಮಾಡಿದ್ದೀನಿ. ವಾಟ್ಸಪ್ ಮಾಡಿದಾಗ ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಹೌದಾ, ನನಗೆ ಗೊತ್ತಿಲ್ಲಪ್ಪ, ಫೋನ್ ಕಟ್ ಮಾಡೋದು. ಆ ಥರ ಮಾಡಿದ್ರೆ ನಾವು ರೈತರು ಏನು ಮಾಡಬೇಕು? ಮುಂದೆ ಎಲ್ಲಿಗೆ ಹೋಗಬೇಕು? ಇಲ್ಲ ನಮಗೆ ಕೊಡಿಸಿ ನಮ್ಮ ಅನುಕೂಲಕ್ಕೆ ಜಮೀನು ಕೊಡಿಸ್ಕೊಡಿ, ಮಡಿಕೊಳ್ಳಿ, ಇಲ್ಲ ನಮಗೆ ದಾರಿ ಕೊಡಿ. ಇವೆರಡಕ್ಕೂ ರೆಡಿ ಇಲ್ಲ ಅಂತಂದರೆ ನಾವೇನು ಮಾಡಬೇಕು? ವಿಷ ಕುಡಿಬೇಕು ಅಷ್ಟೇ. ಇನ್ನು ನೆಲಮಂಗಲ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ವಿಷ ತೊಗೊಂಡೋಗ್ಬಿಟ್ಟು MLA ಅವ್ರಿಗೂ ಮತ್ತು ತಹಸೀಲ್ದಾರ್ ಸಾಹೇಬ್ರನ್ನು ಕರೆಸ್ಬಿಟ್ಟು ಇಬ್ಬರು ಸೇರಿಬಿಟ್ಟು ವಿಷ ಬಿಟ್ಕೊಡಿ ಅಂತ ನಾವು ಕೇಳಬೇಕು. ಇದೊಂದೇ ಬಾಕಿ ಇರೋದು ನಮಗೆ, ಬೇರೆ ಇನ್ಯಾವುದು ದಾರಿನೇ ಇಲ್ಲ ಸರ್, ಬೇರೆ ದಾರಿ ಅದೇನು ಅಂತ ಗೊತ್ತಿಲ್ಲ ಸರ್ ಇಲ್ಲಿ. ಯಾಕೆಂದರೆ ನಮಗೆ ಇದು ಕಿವಿ ಮಾತು ಬಂದಿದ್ದು ಸರ್. ಯಾಕೆಂದರೆ ನಾವು ನೇರವಾಗಿ ಈ ಮಾತನ್ನ ನಾನು ಕೇಳಿಸ್ಕೊಂಡಿಲ್ಲ. ಇದರಲ್ಲಿ ನಮ್ಮವರೇ ಒಬ್ಬರು ಕೆಲಸಕ್ಕೆ ಸೇರ್ಕೊಳ್ತಾರೆ. ಅವರು ಎಲ್ಲ ಮೊದಲಾಗಿ ಎಲ್ಲರಿಗೂ ಬಿಡ್ತಾಯಿದ್ರು, ಇಲ್ಲ ಅಂತ ಹೇಳ್ತಿಲ್ಲ. 2 ವರ್ಷದಿಂದ ಈಚೆಗೆ ಫುಲ್ ಸ್ಟ್ರಿಕ್ಟ್ ಮಾಡಿಬಿಟ್ರು ಸರ್. 2 ವರ್ಷದಿಂದ ಮುಂಚೆ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಿರಲಿಲ್ಲ, ಏನೋ ಒಂದು ಲೆಕ್ಕಾಚಾರಕ್ಕೆ ಬಿಟ್ಟಿದ್ರು. 2 ವರ್ಷದ ಈಚೆಗೇ ಈ ಗೇಟ್ ಇಟ್ಟಿದ್ದಿಲ್ಲಿ. ಅಂದರೆ ಏನಂತಂದರೆ ನೀವೆಲ್ಲ ರೈತರುಗಳಿಗೂ ನೀವು ಅನುಕೂಲ ಮಾಡ್ಕೊಂಬಂದ್ರೆ ನೆಕ್ಸ್ಟ್ ನಿಮಗೆ ಜಮೀನು ಕೊಡ್ತಾರಾ? ಇದು ಇಲ್ಲಿನ ಸ್ಥಳೀಕರು ಮಾಡಿರೋ ಕ್ವಶನ್ ಅವ್ರಿಗೆ. ಈ ಹುನ್ನಾರದಿಂದ ಇದ್ದಿತ್ತು
ಸ್ಟಾಪ್ ಆಯಿತು ನಮಗೆ. ಈಗ ಅವ್ರಿಗೆ ಅನುಕೂಲ ಏನು, ಈಗ ನನ್ನ ಜಮೀನಿಗೆ ನಾನು ಸೀದಾ ಹೋಗಕ್ಕೆ ಅವ್ರು ದಾರಿ ಬಿಟ್ಬಿಟ್ರೆ ನಾನು ಜಮೀನು ಕೊಡ್ತೀನಾ? ಕೊಡಲ್ಲ. ನನಗೇನಾದರೂ ಒಂದು ಸಮಸ್ಯೆ ಕೊಡ್ತಾ ಬಂದರೆ ನಾನೇ ಮಾನಸಿಕವಾಗಿ ನಾನೇ ಕುಗ್ಗಬೇಕು. ಮಾನಸಿಕವಾಗಿ ನಾನೇ ಕುಗ್ಗಿದಾಗ ವಿಧಿನೇ ಇಲ್ದಂಗೆ ಕೊಡಲೇಬೇಕಾಗುತ್ತೆ. ಈ ಹುನ್ನಾರ ಇರಬಹುದು ಅಂತ ನನಗೆ 100% ಇದೇ ಹುನ್ನಾರ ಅವ್ರದ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲಿಂದ ಎಲ್ಲಿಗೋದ್ರೂ ಇದೆ, ಬಡ ರೈತರುಗಳಿಗೆ ಎಲ್ಲೂ ನ್ಯಾಯ ಸಿಕ್ಕಿಲ್ಲ. ಆದರೆ ಈ ಉದ್ಯಮಿಗಳಿಂದ, ಈ ಕಮರ್ಷಿಯಲ್ ರೈತರುಗಳಿಂದ ಇದೇ ಸಮಸ್ಯೆ ಆಗಿ ರೈತರುಗಳು ಆತ್ಮಹತ್ಯೆ ಮಾಡ್ಕೊತಿರೋದು. ಸರ್ ನಾವಿನ್ನೇನು ಮಾಡೋಕ್ಕಾಗಲ್ಲ. ಇದೇ ಥರ ಪರಿಸ್ಥಿತಿ ನಾವೇನಾದರೂ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಏನೂ ಮಾಡಿಲ್ಲ, ಇಲ್ಲ ಒಂದು ಫ್ಯಾಕ್ಟ್ರಿ ಆಗಲಿ, ಒಂದು ಪಬ್ ಆಗಲಿ, ಒಂದು ಬಾರ್ ಆಗಲಿ, ಈ ಥರ ಏನೂ ಮಾಡ್ಕೊಂಡಿಲ್ಲ. ನಾವು ರೈತರು, ನಾವು ಅನ್ನ ಬೆಳ್ಕೊಂಡು ತಿನ್ನೋಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿಲ್ಲ ಅಂತಂದರೆ ನಾಳೆ ಮುಂದಿನ ನಡೆ ನಮ್ದೇನಿದ್ರು ವಿಧಾನಸೌಧ ಹತ್ರ ಹೋಗ್ಬಿಟ್ಟು ವಿಷನ ಏನಾದರೂ ಕುಡಿದ್ಬಿಟ್ಟು ಅಲ್ಲೇ ಸತ್ತೋತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಎದುರುಗಡೆ ಎಲ್ಲರಿಗೂ ತಲುಪಿಬಿಡ್ಲಿ. ಯಾಕೆಂದರೆ ನಮ್ಮ ನ್ಯಾಯ ಏನೈತೆ, ನಮ್ಮದೇನಾದರೂ ಅನ್ಯಾಯವಾಗಿದ್ದರೆ ನಮ್ಮನ್ನು ಕೇಳಲಿ, ಬೇಡ ಅಂತ ಏನು ಹೇಳಲ್ಲ. ನಾವು ಅನ್ಯಾಯವಾಗಿ ದೃಶ್ಯ ಅವ್ರಿಗೇನಾದರೂ ನಮ್ಮಿಂದ ಕೆಟ್ಟದಾಗಿದ್ದರೆ ಈ ಥರ ಹಿಂಗೆ ಆಗೈತೆ ಸಮಸ್ಯೆ ಅಂತ ಕೇಳಲಿ. ನಮ್ಮಿಂದ ಏನಾದರೂ ತೊಂದರೆ ಆಗಿದ್ದರೆ ನಾವೆಲ್ಲದಕ್ಕೂ ಸ್ಪಂದಿಸಿದ್ದೀವಿ. ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ಏನೇನಿದೆಯೋ ಎಲ್ಲಕ್ಕೂ ಸಿದ್ಧವಾಗಿದ್ದೀವಿ. ಆದರೆ ಅವ್ರೇನು ಹಿಂಸಾಚಾರವಾಗಿ ಕಿತ್ಕೊಬೇಕು. ಈ ಥರ ಹಿಂಸೆ ಕೊಡೋದ್ರ ಬದಲಿಗೆ ಇಲ್ಲ ಅವರೇ ವಿಷ ಕೊಡಲಿ, ಇಲ್ಲ ಅಂದರೆ ವಿಧಾನಸೌಧದ ಮುಂದೆ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ವಿಷ ಕುಡಿದ್ಬಿಡ್ತೀವಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ.